ಜಾತ್ರಾ ರೆಸ್ಟೋರೆಂಟ್ ಅಂತಂದ್ರೆ ಇದು ಮರಾಠ ಸ್ಟೈಲ್ದಾಗ ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಾರೆ. ಗೈಸ್, ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು 19ನೇ ಶತಮಾನದಾಗ ಬ್ರಿಟಿಷರು ಕಟ್ಟಿದ ಇಂಡೆಲಿಗ ಜೈಲ್ ಅಂತ ಕರೀತಾರೆ. ಇದು ಬೆಳಗಾವಿ ಇಂಡೆಲಿಗದಾಗ ಐತಿ. ಬೆಳಗಾವ್ದಾಗ ಯಾರು ಇರ್ತೀರಲ್ಲ, ಸಿಟಿ ಒಳಗೆ ತಿಂತಿಂದೆಲ್ಲ ಬೇಜಾರಾಗಿರುತ್ತೆ. ಎಲ್ಲೋಗುನು ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ಸೊ ಇವಾಗ ಬಿಲ್ ಬಂದ್ಬಿಡೋದು. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲಾಬ್ಸ್ಟರ್. ಗೈಸ್, ನಾ ಇವತ್ತು ನಮ್ಮ ಬೆಳಗಾವಿಯಿಂದ ಅಂಬೋಲಿ ಘಾಟ್ ಹೋಗೋ ರೋಡ್ ಒಳಗೆ ಜಾತ್ರಾ ರೆಸ್ಟೋರೆಂಟ್ ಅಂತ ಇದೆ. ಸೊ ಆ ಜಾತ್ರಾ ರೆಸ್ಟೋರೆಂಟ್ಗೆ ನಾವು ಇವತ್ತು ಡಿನ್ನರ್ ಮಾಡ್ಬೇಕಂತ ಬಂದಿದ್ದೀವಿ. ನಾನಿವತ್ತು ನಮ್ಮ ಬೆಳಗಾವಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಜಾತ್ರಾ ರೆಸ್ಟೋರೆಂಟಿಗೆ ಡಿನ್ನರ್ ಮಾಡಬೇಕಂತ ಫ್ಯಾಮಿಲಿ ಸಮೇತ ಎಲ್ಲ ರೆಡಿಯಾಗಿದ್ದೀವಿ. ನನಗೆ ಭಾಳ ಜನ ರೆಕಮೆಂಡ್ ಮಾಡಿದರು, ಒಂದು ಸಲ ಜಾತ್ರಾ ರೆಸ್ಟೋರೆಂಟಿಗೆ ಹೋಗ್ರಿ, ಅಲ್ಲಿ ಫುಡ್ ಟೇಸ್ಟ್ ಮಾಡಿರಿ, ಮತ್ತು ಅಲ್ಲಿ ಆ್ಯಂಬಿಯನ್ಸ್ ಅಂತೂ ಮಸ್ತ್ ಐತಿ. ಆಮ್ಯಾಗ ಅಲ್ಲಿ ಜಾಗ ಎಲ್ಲ ಐತಲ್ಲ ಫುಲ್ ಸ್ಪೇಷಿಯಸ್ ಆಗೈತಿ. ಎಸ್ಪೆಷಲಿ ನೈಟ್ ಟೈಮ್ ನೀವು ಡಿನ್ನರ್ಗೆ ಹೋದ್ರೆ ಮಸ್ತ್ ಕಾಣ್ತೈತಿ ಲುಕ್. ಒಂದು ಸಲ ನೀವು ವಿಸಿಟ್ ಕೊಡ್ರಿ ಅಂತ ಹೇಳಿದ್ರು. ಸೊ ನಾನು ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಇವತ್ತಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡಿ ಇವಾಗ ಹೊಂಟಿದ್ದೀವಿ. ಸೊ ಗೈಸ್, ಹಾಗೆ ಮಾತಾಡ್ಕೊತ ಹೋಗುವಾಗ ಸೆಂಟರ್ ಆಫ್ ಅಟ್ರಾಕ್ಷನ್ ಬೆಳಗಾವ್ದಾಗಿದ್ದು ಚೆನ್ನಮ್ಮ ಸರ್ಕಲ್. ಎಸ್, ಹೌದು ಗೈಸ್, ಈ ಚೆನ್ನಮ್ಮ ಸರ್ಕಲ್ಲು ನಮ್ಮ ಬೆಳಗಾವ್ದಾಗ ಫುಲ್ ಫೇಮಸ್ ಐತಿ. ರಾಜ್ಯೋತ್ಸವ ಟೈಮ್ಗಂತೂ 1 ಲಕ್ಷ ಜನ ಕೂಡ್ತಾರೆ ನೋಡಿದೆ ಸರ್ಕಲ್ದಾಗ, ಮೋರ್ ದೆನ್ 1 ಲ್ಯಾಕ್ ಅಂತಲೂ ಹೇಳ್ಬೋದು. ಸೊ ನಾವು ಇವತ್ತು ಹೋಗ್ತಾ ಇರೋ ರೆಸ್ಟೋರೆಂಟ್ ಬಂದುಬಿಟ್ಟು ಸುಳ್ಗಾದಾಗ ಐತೆ. ಇದು ಅಂಬೋಲಿ ಘಾಟ್ಗೆ ಹೋಗೋ ರೋಡ್ ಒಳಗೆ ಐತಿ. ಸೊ ಬೆಳಗಾವ್ದಾಗ ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲರಿಗೂ ಆಬ್ವಿಯಸ್ಲಿ ಇದು ಪ್ಲೇಸ್ ಗೊತ್ತೇ ಇರ್ತೈತಿ. ನಾನು ಈಗ ಫಸ್ಟ್ ಟೈಮ್ ಹೊಂಟಿದ್ದೀನಿ ಬೆಳಗಾವ್ದಾಗಿದ್ದ. ಒಂದು 20 ವರ್ಷ ಆದರೂ ನಾನು ಫಸ್ಟ್ ಟೈಮ್ ಹೊಂಟಿದ್ದೀನಿ, ನಂಗೆ ಗೊತ್ತಿರಲಿಲ್ಲ. ಸೊ ರೆಕಮೆಂಡೇಷನ್ ಮೇಲೆ ಹೊಂಟಿದ್ದೀನಿ. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ಫುಡ್ ಎಲ್ಲ ಟೇಸ್ಟ್ ಮಾಡಿ ಆಮೇಲೆ ಅಲ್ಲಿ ಆಂಬಿಯನ್ಸ್ ಎಲ್ಲ ಹೆಂಗೈತೆ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿ ಕೊನೆವರೆಗೂ, ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ಗೈಸ್, ಇವಾಗ ನೀವು ನೋಡ್ತಾ ಇರೋದೇ ಇಂಡೆಲಿಗ ಜೈಲ್. ಇದು ಬೆಳಗಾವಿ ಇಂಡೆಲಿಗದಾಗ ಐತಿ. ಇದನ್ನು 19ನೇ ಶತಮಾನದೊಳಗೆ ಬ್ರಿಟಿಷರು ಕಟ್ಟಿಸಿದ್ದರು. ಸೊ ಫೈನಲಿ ನಾವು ರೆಸ್ಟೋರೆಂಟಿಗೆ ಬಂದು ರೀಚ್ ಆದ್ವಿ. ಈ ರೆಸ್ಟೋರೆಂಟ್ ಇರೋದು ಬೆಳಗಾವಿಯ ನಿಯರ್ ಸುಳಗ ಅಂತ ಒಂದು ವಿಲೇಜ್ ಐತಿ. ಆ ವಿಲೇಜ್ದಾಗ ಈ ರೆಸ್ಟೋರೆಂಟ್ ಐತಿ. ಸೊ ವಿಲೇಜಿಂದ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ 500 ಮೀಟರ್ ಒಳಗಡೆ ಹೋಗ್ಬೋದು. ನೀವು ನೋಡ್ಬೋದು ಆಜು ಬಾಜು ಫುಲ್ ಲೈಟಿಂಗ್ಸಿಂದ ಅಟ್ರಾಕ್ಟ್ ಆಗಿ ಕಾಣ್ತೈತಿ ಈ ರೆಸ್ಟೋರೆಂಟ್. ಇದು ಒಂದು ಮೋರ್ ದೆನ್ 10 to 15 ಎಕರೆ ಒಳಗೆ ಈ ರೆಸ್ಟೋರೆಂಟ್ ಕಟ್ಟಿದ್ದಾರೆ. ನೀವು ನೋಡ್ಬೋದು ಆಜು ಬಾಜು ಎಲ್ಲ ಗಿಡ ಅದಾವು. ಮಸ್ತ್ ಅಂದ್ರೆ ಮಸ್ತ್ ಗ್ರೀನ್ ಟೀ ಒಳಗೆ ಕಾಣ್ತೈತಿ. ಬೆಳಗಿನ ಟೈಮ್ದಾಗಂತೂ ಇನ್ನೂ ಮಸ್ತ್ ಕಾಣ್ತೈತಿ. ಇದು ಎಂಟ್ರೆನ್ಸ್ ಈ ರೆಸ್ಟೋರೆಂಟಿದ್ದು. ಎಲ್ಲೋಗುನು ಸೊ ಒಳಗೆ ಬಂದ ತಕ್ಷಣ ನಿಮಗೆ ಈ ಥರ ಆಂಬಿಯನ್ಸ್ ಕಾಣಿಸುತ್ತೆ, ನೋಡ್ಬೋದು. ಇಲ್ಲಿ ಫೈರ್ ಕ್ಯಾಂಪ್ ಐತಿ. ಸ್ಟಾರ್ಟಿಂಗ್ ಬಂದ ತಕ್ಷಣ ಇಲ್ಲಿ ಫೈರ್ ಕ್ಯಾಂಪ್ ಐತಿ, ನೋಡ್ಬೋದು. ಸೊ ಗೈಸ್, ಇದು ರೆಸ್ಟೋರೆಂಟ್ ಮಾತ್ರ ಅಲ್ಲ, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಹೀಗಾಗಿ ಜಾಸ್ತಿ ಕ್ರೌಡ್ ಇತ್ತು. ಸೊ ಈ ಕ್ರೌಡ್ನಾಗ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ. ಸ್ಟಾರ್ಟರ್ಗೆ ನಾವು ಆರ್ಡರ್ ಮಾಡಿದ್ವಿ ಚಿಕನ್ ಲಾಲಿಪಾಪ್ ಮತ್ತು ಲೆಮನ್ ಚಿಕನ್ ಲಾಲಿಪಾಪ್ ಹೇಳಿದ್ದೀವಿ. ಸೊ ಬಂದಮೇಲೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿತ್ತು. ಗೈಸ್, ನಾವು ಈಗ ಫಸ್ಟ್ ಚಿಕನ್ ಲಾಲಿಪಾಪ್ ಟ್ರೈ ಮಾಡೋಣ. ಹಂಗೆ ನೋಡೋಣ. ಕಿಚಪೆ ಟೊಮ್ಯಾಟೊ ಕಿಚಪೆ ಚೆನ್ನಾಗಿದೆ. ಸೊ ಫುಲ್ಲು ರೋಸ್ಟ್ ಮಾಡಿದ್ದಾರೆ, ಟೇಸ್ಟಿ ಐತಿ. ಅದ್ರ ಜೊತೆ ಇಲ್ಲಿ ಚಟ್ನಿ ಐತಲ್ಲ, ಈ ಚಟ್ನಿ ಜೊತೆ ಒಂದು ಈ ಥರ. ಗೈಸ್, ಇಲ್ಲಿ ಏನು ನೋಡ್ತೀರ ನೀವು, ಇದು ಮಟನ್ನು, ಇದು ಲೆಮನ್ ಚಿಕನ್. ಸೊ ನಾನು ಮಟನ್ ತಿನ್ನಾವಲ್ಲ, ಸೊ ಗ್ರೇವಿ ಎಷ್ಟು ಹಾಕೊಂಡಿದ್ದೀನಿ. ಫಸ್ಟ್ ಟೈಮ್ ತಿನ್ನತ್ತೀನಿ ಮಟನ್. ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಇಷ್ಟ ಫಸ್ಟ್ ಎಲ್ಲ ಏನಿಲ್ಲ, ನಮಗೆ ಸಿಕ್ಕಿನ ತಿಂತಾ ಇರ್ತೀವಿ. ಇಲ್ಲಿ ಬಂದ್ಬಿಟ್ರೆ ಇದು ಲೆಮನ್ ಚಿಕನ್. ಆ್ಯಕ್ಚುಲಿ ಇದು ಹೆಂಗೈತೆ ಟೇಸ್ಟ್ ನಾನು ಹೇಳ್ತೀನಿ ಬರ್ರಿ. ಗೈಸ್, ಲೆಮನ್ ಚಿಕನ್ ಟ್ರೈ ಮಾಡಕತ್ತೀನಿ, ನೋಡೋಣ ಬರ್ರಿ ಟೇಸ್ಟ್ ಹೆಂಗೈತೆ. ಲೆಮನ್ ಚಿಕನ್ ಚೆನ್ನಾಗೈತಿ. ಸೊ ವರ್ತ್ ಐತಿ, ಚೆನ್ನಾಗೈತಿ, ತಿನ್ಬೋದು. ಅಷ್ಟು ಸ್ಪೈಸಿನೂ ಇಲ್ಲ, ಅಷ್ಟು ಮೀಡಿಯಮ್ ಐತಿ. ಚಲೋ ಐತಿ. ನೀವು ಇಲ್ಲಿ ಬಂದಾಗ ಟ್ರೈ ಮಾಡಿರಿ ಲೆಮನ್ ಚಿಕನ್. ಇದು ಮೆಟಲ್ ಶೂಟ್ ಟ್ರೈ ಮಾಡಬೇಕು. ಗೈಸ್, ನಾವು ಬೆಳಗಾವ್ದಾಗ ಎಲ್ಲ ಕಡೆ ಹೋಟೆಲ್ದಾಗ ಟ್ರೈ ಮಾಡಿದ್ವಿ. ಬಟ್ ಈ ಪರ್ಟಿಕ್ಯುಲರ್ ಹೋಟೆಲ್ದಾಗ ಸ್ವಲ್ಪ ಲಾಲಿಪಾಪು ಖಾರ ಇತ್ತು. ನಮ್ಮ ಗುಡ್ಡ ನೀರು ಕುಡಿಯೋಂಗಿಲ್ಲ, ಬಟ್ ಇವಾಗ ಒಂದೊಂದು ಬೈಟಿಗೂ ನೀರು ಕುಡಿಯೋಗುತ್ತೆ. ಜಾತ್ರಾ ರೆಸ್ಟೋರೆಂಟ್ ಅಂತಂದ್ರೆ ಇದು ಮರಾಠ ಸ್ಟೈಲ್ದಾಗ ಎಲ್ಲ ಫುಡ್ ಪ್ರಿಪೇರ್ ಮಾಡ್ತಾರೆ. ಸೊ ಸ್ವಲ್ಪ ಸ್ಪೈಸಿಯಾಗಿ ಐತಿ. ಸೊ ನಾವು ಎಲ್ಲ ಫಸ್ಟ್ ಟೈಮ್ ತಿನ್ನತ್ತಿಲ್ಲ ಸ್ಪೈಸಿ ಫುಡ್. ಸೊ ನಮ್ಗೆ ಸ್ವಲ್ಪ ಸ್ಪೈಸಿ ಆಗೈತಿ. ಮರಾಠ ಸ್ಟೈಲ್ದಾಗ ಮಸ್ತ್ ಐತಿ ಫುಡ್. ಸೊ ಇವಾಗ ಬಿಲ್ ಬಂದುಬಿಟ್ಟು
965 ರುಪೀಸ್ ಆಗೈತೆ. ಮಟನ್ ಸೂಪು ನಾವು ತೊಗೊಂಡಿರೋದು ಮಟನ್ ಸೂಪ್, ಚಿಕನ್ ಲಾಲಿಪಾಪು, ಒಂದು ವಾಟರ್ ಬಾಟಲು, ಲೆಮನ್ ಚಿಕನ್, ಮಟನ್ ಅಂಡಿ, ಮಟನ್ ನಾನ್, ರೋಟಿ, 7 ಅಪ್ ಮತ್ತು ಜೀರಾ ರೈಸ್ ತೊಗೊಂಡಿದ್ವಿ. ಟೋಟಲ್ 1965 ರುಪೀಸ್ ಆಗಿದೆ. ಗೈಸ್ ನೀವು ನೋಡ್ಬೋದು ಆ್ಯಂಬಿಯನ್ಸ್ ಹೆಂಗಿತ್ತು ಅಂತ. ಸೊ IPL ಮ್ಯಾಚ್ ನಡೆದೈತಿ. ಸೊ ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ. ಇವಾಗ ಜಸ್ಟ್ ನಾವು ಊಟ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೊಂಟಿದ್ದೀವಿ. ನೀವು ನೋಡ್ಬೋದು ಇದು ಬೆಳಗಾವಿದಾಗ ಅತಿ ದೊಡ್ಡ ರೆಸ್ಟೋರೆಂಟನ್ನು ಅನ್ಬೋದು ನಾವು, ಹೌದಿಲ್ಲನ? ಯಾಕಂದರೆ ಅಷ್ಟು ಸ್ಪೇಸ್ ಐತಿ ಇಲ್ಲಿ. ಮೇನ್ ರೋಡಿಂದ ಒಳಗೆ ಬರಬೇಕಾದ್ರೆ ಒಂದು 500 ಮೀಟರ್ ಬರ್ಬೇಕು ನಾವು. ಸೊ ಅಷ್ಟು ಸ್ಪೇಸ್ ಐತಿ, ಒಳಗೆ ಬರಬೇಕು. ಈಗ ಕಾಣ್ತೈತಿಲ್ಲ ನಿಮ್ಗೆ, ಇದೇ ಮೇನ್ ರೋಡ್. ಸೊ ಇಲ್ಲಿ ನೀವೇನು ನೋಡ್ತೀರಲ್ಲ, ಹಿಂಗೆ ಸ್ಟ್ರೇಟ್ ಹೋದ್ರೆ ಅಂಬೋಲಿ ಘಾಟ್ ಬರ್ತೈತಿ. ಈ ಕಡೆ ನಾವು ಹೋದ್ರೆ ಬೆಳಗಾಂ ಬರ್ತೈತಿ. ಸೊ ಈಗ ವಾಪಸ್ ನಾವು ಮನೆಗೆ ಹೊಂಟಿದ್ದೀವಿ. ಬಟ್ ಮನೆಗೆ ಹೋಗೋಣ. ಈ ಲಾಭ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಭ ಮತ್ತೆ ಸಿಗೋಣ. ನಮಸ್ಕಾರ.